ಅವು ಬಗ್ಗುಡಿ ಮಲ್ಲ ಫುಲ್ಲು ತುಂಡ ಇಲ್ಲಿ ರಾಯಿಗೂ ಕೂಡ ಡಗಡ್ಲಿಕ್ಕೆ ಬರ್ತಾ ಅದರಲ್ಲಿ ಕೊಯ್ಯುವಾಗ ಅವನಿಗೆ ಕೂಡ ಎಂತ ಇವರು ಕಲ್ತು ಉಲ್ಟ ಕಲಿತಿದ್ದಾರಂತ ಹೇಳಿ ಇನ್ನು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಸೆಟ್ ಮಾಡಿಟ್ಟಿದ್ದೇವೆ. ಇದೆಲ್ಲ ಗಿಫ್ಟ್ ಬಂದಂಥ ಫೋಟೋಸ್ ಎಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಫಂಕ್ಷನ್ ಎಲ್ಲ ಮುಗಿದ ನಂತರ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದರು, ಗೆಸ್ಟ್ಗಳೆಲ್ಲ ಬಂದವರೆಲ್ಲ ಹೋಗಿ ಈಗ ನಾವೇ 3 ಜನ. ಈಗ ಸ್ವಲ್ಪ ಬೋರ್ ಆಗ್ತದೆ, ಏನು ಮಾಡೋದು, ಕುತ್ಕೋಬೇಕಲ್ಲ. ಸೊ ಹಾಗೆ ನಾವೀಗ 3 ಜನ ಇವತ್ತು ಕುತ್ಕೊಂಡಿದ್ದೇವೆ. ಇನ್ನು ಕರೆಂಟು ಬೇರೆ ಹೋಗಿದೆ. ಇಲ್ಲಿ ಅಪ್ಪ ಮತ್ತು ಮಗ ಇಬ್ಬರು ಆಟಾಡ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ ಇವರದ್ದು ಆಟ. ಇಬ್ಬರಿಗೆ ಒಳ್ಳೆಯದಾಗ್ತದೆ ಆಟ ಆಡಲಿಕ್ಕೆ. ರಾಯು ಗೆದ್ದಿಲ್ಲ ಬಂಗಾರ, ಗೆದ್ದಿಲ್ಲ. ಅವನಿಗೊಂದು ಬಾಸ್ಕೆಟ್ ತಂದದ್ದು, ಎಲ್ಲ ಆಟ ಸಾಮಾನೆಲ್ಲ ಹಾಕ್ಲಿಕ್ಕಿಲ್ಲ ಇದ್ದರೆ ಅಲ್ಲೆಲ್ಲಿ ಬಿದ್ದಿರ್ತದಲ್ಲ. ಸೊ ಅದಕ್ಕೋಸ್ಕರ ಈ ಬಾಸ್ಕೆಟಲ್ಲಿ ಹಾಕಿದರೆ ಕುತ್ಕೊಂಡದ್ರಿಂದ ತೆಗಿತಾನೆ ಹಾಕ್ತಾನೆ, ಇಲ್ಲದ್ರೆ ಸ್ವಲ್ಪ ಆಟ ಆಡ್ತಾನೆ ಮತ್ತು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಬಾಸ್ಕೆಟ್ ತಂದು ಅದರಲ್ಲಿ ಹಾಕಿದ್ದು. ಅವನ ಅಪ್ಪ ಕೂಡ ಜಾಸ್ತಿ ಗಾಡಿ ತಂದಿದ್ದಾರೆ, ಅದು ಹಾಕ್ಲಿಕ್ಕೆ ಆಗ್ತದೆ. ಇನ್ನು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಸೆಟ್ ಮಾಡಿಟ್ಟಿದ್ದೇವೆ. ಇದೆಲ್ಲ ಗಿಫ್ಟ್ ಬಂದಂಥ ಫೋಟೋಸ್ ಎಲ್ಲ. ಸೊ ಹಾಗೆ ಎಲ್ಲವೂ ಕೂಡ ಸೆಟ್ ಮಾಡಿ ಕ್ಲೀನಿಂಗ್ ಮಾಡಲಿಕ್ಕೆ ತುಂಬ ದಿವಸ ಬೇಕು. ಇನ್ನೂ ಕೂಡ ಜಸ್ಟ್ ಸ್ವಲ್ಪನೇ ಸೆಟ್ ಮಾಡಿಟ್ಟದ್ದು ನಾವು. ಇನ್ನು ನೀವು ಇದು ವಿಡಿಯೋದಲ್ಲಿ ನೋಡಿ ಇರ್ತೀರಾ ನಂದು. ಸೊ ಹಾಗೆ ಎಲ್ಲಿ ನೋಡಿದರೆ ನಮ್ಮದು ಚಿಕ್ಕಮ್ಮಂದು ಮನೆ ಹತ್ತಿರನೇ ಉಂಟು. ಆಚೆಯಿಂದ ಅವರು ಮಾತಾಡ್ತಾರೆ, ಈಚೆಯಿಂದ ನಾವು ಮಾತಾಡ್ತೇವೆ. ಸೊ ಇಲ್ಲಿ ರಾಯಿಗೂ ಕೂಡ ಒಳ್ಳೆಯದಾಗ್ತದೆ ಅವರೊಟ್ಟಿಗೆ ಮಾತಾಡ್ತಾ. ರಾಯು ಹಾಯ್ ಮಪ್ಪಲಿ, ಹಾಯ್ ಮಪ್ಪಿ ಇಜ್ಜಿ. ಬಾಬಾ ಅದು ಹಾರ್ಮೋನಿ ಆಟ ಆಡಲಿಕ್ಕೆ ಇವರಿಗೆ ಆಯಿತಾ, ಇವರು ಅದರಲ್ಲಿ ಕುತ್ಕೊಂಡು ಆಟ ಆಡ್ತಿರ್ತಾರೆ. ಅವನ ಆಟ ಆಡೋದಿಲ್ಲ, ಇವರು ಆಟ ಆಡೋದು. ಅವನಿಗೆ ಗಾಡಿದು ಸೌಂಡ್ ಕೇಳಿದರೆ ತುಂಬ ಇಷ್ಟ. ಅದು ಆನ್ ಮಾಡಿ ಕೊಡಬೇಕು. ಈಗ ನೋಡಿ ಅವನದು ಎಕ್ಸ್ಪ್ರೆಷನ್ ಅದು ಬಂದಾಗ್ತದಲ್ಲ ಸಾಂಗ್. ನಿಲ್ಲಿ ಅವನೇನು ಮಾಡ್ತಾನೆ ನೋಡೋಣ. ಇಲ್ಲ ಇನ್ನಾಯಿತು, ಇನ್ನು ಹೊರಗಡೆ ಹೋಗ್ಲಿಕ್ಕಂತೆ. ಅಲ್ಲಿಗೆ ಇದು ಮಾಡೋದು, ಹೊರಗಡೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡೋದು, ಹೊರಗಡೆ ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ ಉಂಟಲ್ಲ ಬಿಸಿಲು ಜೋರುಂಟು. ಅಜ್ಜ ಹತ್ತಂಡು ಅಂದು ನಮ್ಮ ಗೆತ್ತದು ಎಲ್ಲ ಮೀನು ಪರಂದು ಜಿಡ. ಅದರಲ್ಲಿ ಒಂದು 3-4 ಹಲಸಿನ ಹಣ್ಣು ಉಂಟು. ಸೊ ಅದನ್ನು ತೆಗಿಬೇಕಂತ ಹೇಳಿ ಬೆಳಗ್ಗೆಯಿಂದ ಅಂದ್ಕೊಳ್ತಿದ್ದೇನೆ, ಆದರೆ ಹೇಗೆ ತೆಗೆಯುವುದಂತ ಗೊತ್ತಾಗ್ತಿಲ್ಲ. ಅಲ್ಲ ಪೂಜೆ ಚಿಕ್ಕಪಟ ಬಂದು ಇದು ಇದರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಪೈಪಲ್ಲಿ ದೊಡ್ಡದು ಪೈಪ್ ಉಂಟು, ಇದರಲ್ಲಿ ತೆಗಿಯೋಣ ಅಂತ ಹೇಳಿದರೆ ಇದು ಒಂದು ಬೆಂಡ ಹಾಪುಣ್ ಮಾರ, ಒಂದು ಒಡೆಗೆ ಒಂದು ಬೆಂಡ ಹಾಪು. ಅವು ಪರಂದ ಅಂತ
ಸೊ ಇದರಲ್ಲಿ ತೆಗಿಯೋಣ ಅಂತ ಹೇಳ್ತಿದ್ದಾರೆ, ನೋಡಬೇಕೀಗ ತೆಗಿಲಿಕ್ಕೆ ಆಗ್ತದಾ ಅಥವಾ ಆಗೋದಿಲ್ವಾ ಅಂತ. ಗೆಪ್ಪೋರ ಏನಾಗಟ್ಟು ಕತ್ತಿ ಕತ್ತಿ ಕಟ್ಟರೆ ಇರೋದು ಬಲ್ಲು ಬಿಡ್ಚ ಕೊರ್ಲೇನ್ ಹೇ ಹೇ ಬಾ. ನಮ್ಮದೊಂದು ನ್ಯೂ ಎಕ್ಸ್ಪೈರಿಮೆಂಟ್. ಇದರಲ್ಲಿ ಹಲಸಿನ ಹಣ್ಣು ಕೊಯ್ಯುವುದಂತೆ. ಅವು ಬಗ್ಗುಡಿ ಮಲ್ಲ ಆ ಫುಲ್ಲದ ತುಂಡ 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 ರಾಯಿಗೂ ಕೂಡ ನಗಡ್ಲಿಕ್ಕೆ ಬರ್ತುಂಟು. ಇಲ್ಲಿ ರಾಯಿಗೂ ಕೂಡ ನಗಡ್ಲಿಕ್ಕೆ ಬರ್ತುಂಟು. ಅದರಲ್ಲಿ ಕೊಯ್ಯುವಾಗ ಅವನಿಗೆ ಕೂಡ ಎಂತ ಇವರು ಕಲ್ತು ಉಲ್ಟ ಕಲಿತಿದ್ದಾರಂತ ಹೇಳಿ. ಸೊ ಬೈನಲ್ಲಿ ನಮ್ದು ನೋಡೋಣ. ಓ ಕತ್ತಿ ಅಯ್ಯೋ ಕತ್ತಿ ಬೋಡು ಮಾರೆ. ಹಲಸಿನನ್ನು ಕೊಯ್ಲಿಕ್ಕೆ ಹೋಗಿ ಕತ್ತಿಯಲ್ಲಿ ಸಿಕ್ಕಿ ಬಿದ್ದಿದೆ. ಈಗ ಕತ್ತಿ ತೆಗೆಯುವ ಸಾಹಸ ಕತ್ತಿಗೆಲೆಗೆ ಬಿತ್ತು, ಆದರೆ ಹಲಸಿನ ಹಣ್ಣು ತೆಗಿಲಿಕ್ಕೆ ಆಗಲಿಲ್ಲ, ಫೈಲ್ ಆಯಿತು. ಸ್ವಲ್ಪ ಇದ್ದದು, ಸ್ವಲ್ಪ ಇದು ಮಾಡೋದು ಗಟ್ಟಿ ಇಲ್ಲಲ್ಲ, ಸೊ ಹಾಗೆ ಅದು ಪೈಪಲ್ಲಿ ಹೇಗೆ ತೆಗಿಲಿಕ್ಕೆ ಆಗ ಮೆಲ್ಲ 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 ತಿರ್ತಬೂರ್ನು ಕತ್ತಿ ಕೆಳಗಡೆ ಬಿದ್ದಿದೆ. ಹಲಸಿನ ಹಣ್ಣು ತಿನ್ನುವ ಭಾಗ್ಯ ಇಲ್ಲ ನಮಗೆ. ಮೆಲ್ಲ ಬೋಲೆ ಮೆಲ್ಲ. ತಿಗಣ ದೋಂಟಿ ಎಡ್ಡೆತ್ತಂಡ ಪಾಸ್ ಸಕ್ಕಂಡಿಲ್ಲ ದೋಂಟಿ ಉಂಟು ಇಲ್ಲೊಂದು ದೋಂಟಿ ಉಂಟು ಅದರಲ್ಲಿ. ಅದು ಏಟಾಗ್ತದ ಇಲ್ಲೋ ಗೊತ್ತಿಲ್ಲ. ಅವೆಲ್ಯ ಪುಜ್ಜಿ ರಾಯಿಗೂ ನಗಡ್ಲಿಕ್ಕೆ ಬಂತು. ಅವನಪ್ಪ ಹಲಸಿನನ್ನು ಕೊಯ್ಯೋದು ನೋಡಿ, ಪೈಪಲ್ಲಿ ಹಲಸಿನನ್ನು ಕೊಯ್ತಿದ್ದಾರೆ ಅಂತೇಳಿ ಇನ್ನೊಂದು ಪೈಪ್ ತಗೊಂಡ್ಬಂದರು. ಇದರಲ್ಲಿ ಆಗ್ತದೆ ಅಂತ ನೋಡೋಣ. ಆಗ್ಲಿಕ್ಕಿಲ್ಲ ಅದು ಎಟಕೂತು. ಸರಿ ಕತ್ತಿ ಹೊಲ್ದಿಯರ್ ಪೂಜಮ್ಮ ಕುಜು ಅದಾಗುದಿಲ್ಲ ಆಗುದಿಲ್ಲ. ಲಕ್ಕಂಡ ಬೂರ ಆತನು. ಸೊ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನಮ್ಮದು ಅಷ್ಟು ದೊಡ್ಡ ಕೋಲಿಲ್ಲ, ತೆಗೆಯುವಷ್ಟು ದೋಂಟಿ ದೊಡ್ಡದಿಲ್ಲ. ಇಲ್ಲಿ ನೋಡಿ, ಇವನನ್ನು ನೋಡಿ, ಆ ಚಿಕ್ಕ ಕೋಲಿಟ್ಕೊಂಡು ಇವನ ಅದಕ್ಕೆ ಎಟಕುದಂತೆ. ಅವನಪ್ಪ ಮಾಡ್ತಿದ್ದಾರಲ್ಲ ಅದಕ್ಕೋಸ್ಕರ ಅವನು ಕೂಡ ಮಾಡೋದು. ಇನ್ನು ಕತ್ತಲಾಗ್ತಾ ಬರ್ತಾ ಉಂಟು. ಬೆಳಗ್ಗೆಯಿಂದ ನಾನು ಹೇಳ್ತಿದ್ದೇನೆ ತೆಗಿಯೋಣ ಅಂತ ಹೇಳಿ, ಆದರೆ ಮನೆಯದು ಕ್ಲೀನಿಂಗ್ ಇತ್ತಲ್ಲ, ಸೊ ಆಗಲಿಲ್ಲ. ಇನ್ನು ಮತ್ತೆ ಉಂಟಲ್ಲ ಅದು ಇದಾದರೆ ಉಂಟಲ್ಲ ಹಣ್ಣಾದರೆ ಮತ್ತೆ ಮಂಗಗಳೆಲ್ಲ ಬಂದು ಅದನ್ನೆಲ್ಲ ತಿಂದು ಹೋಗ್ತದೆ. ಅದಕ್ಕೋಸ್ಕರ ಅವನು ತೆಗೆದಿಟ್ಟರೆ ಮತ್ತೆ ಈ ಹಲಸಿನ ಹಣ್ಣದು ಸೀಸನ್ ಕೂಡ ಹೋಗ್ತದಲ್ಲ, ಮತ್ತು ಆಸೆ ಆದಾಗ ತಿನ್ನಲಿಕ್ಕೆ ಸಹ ಇರೋದಿಲ್ಲ. ಅದಕ್ಕೆ ಮನೆ ಎದುರಲ್ಲೇ ಉಂಟಲ್ಲ, ಅವನು ತೆಗೆದಿಟ್ಟರೆ ನಮಗೂ ಕೂಡ
ತಿನ್ನಲಿಕ್ಕೆ ಆಗ್ತದೆ ಅಂತ ಹೇಳಿ ತೆಗಿಯೋಣ ಅಂತ ಹೇಳಿ ಇವರೀಗ ರೆಡಿ ಮಾಡ್ತಿದ್ದಾರೆ. ನೋಡೋಣ, ಆದರೆ ನಮ್ಮ ಲಕ್ ಇಲ್ಲದಿದ್ದರೆ ಇಲ್ಲ. ಸ್ವಲ್ಪ ಇದ್ದದ್ದು ಪೈಪ್ ಡೌನ್ ಆಯಿತು, ಇಲ್ಲದಿದ್ದರೆ ಆಗ್ತಿತ್ತೇನು. ಕತ್ತಿ ಒಂಜಿ ಜಾಗ್ರತೆ ಅವನು ಗಟ್ಟಿ ಕಟ್ಟಲೆ ಅವರು ಕಟ್ಟು ದಿನ ಸರಿ ಇತ್ತು ಜಗತ್ತು. ಇವನ್ ನೋಡಿ ಅಂಗಲಕ್ಕೆ ಹೋದ. ಎಸ್ ಹಾಂ ಕತ್ತಿ ಉಂಡಿ ಉಂಡ ಒಡಿ ಉಂಡಿ. ಸೊ ಫೈನಲಿ ನಮ್ಮದು ಹಲಸಿನ ಹಣ್ಣು ಕೊಯ್ದಾಯಿತು. ಆದರೆ ಅದು ಕೆಳಗಡೆ ಬಿದ್ದಿದೆ, ಎಲ್ಲಿಗೆ ಬಿದ್ದಿದೆ ಅಂತ ಈಗ ಹೋಗಿ ಹುಡುಕ್ಬೇಕಂತ. ದೇ ಹೊಂದ್ಕೊಂಡೋಳಿ ಬೆಟ್ರಿಗೊಂಡೋಳಿ. ಫೈನಲಿ ಹಲಸಿನ ಹಣ್ಣು ಸಿಕ್ತು ನೋಡಿ. ಸೊ ಕಷ್ಟಪಟ್ಟದಕ್ಕೆ ಒಂದು ಮಲ್ಪ್ಲಿ ಕಷ್ಟಪಟ್ಟದಕ್ಕೆ ಒಂದು ಹಲಸಿನ ಹಣ್ಣು ಸಿಕ್ಕಿತು. ಓಕೆ, ಅದನ್ನು ಹೋಗಿ ಸ್ಟೋರ್ ರೂಮಲ್ಲಿಡಿ. ತುಂಬ ತುಂಬ ಕಷ್ಟ ಆಯಿತು ಒಂದು ಹಲಸಿನ ಹಣ್ಣು ತೆಗಲಿಕ್ಕೆ. ಇವನಿಗೆ ಉಂಟಲ್ಲ ಅಪ್ಪನ ಬೀಲಾಗಿ ಹೋಗಿದ್ದಾನೆ, ಅವರೊಟ್ಟಿಗೆ ಹೋಗ್ಬೇಕಂತ ಅವನಿಗೆ. ಕತ್ತಲಾಗ್ತಾ ಬಂತು. ಈಗ ಕೂಡ ಅವ್ರು ಆಚೆ ಹೋದ್ರಲ್ಲ ಸ್ಟೋರ್ ರೂಮಲ್ಲಿ ಇಡಲಿಕ್ಕೆ, ಇವನು ಕೂಡ ಹೋಗೋದಂತೆ. ತುಂಬ ಜೋರಾಗಿದ್ದಾನೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.